ಜ್ಯೋತಿ. ಹಾಯ್ ಜ್ಯೋತಿ. ಹಾಯ್ ಹಾಯ್. ಸೊ ನನ್ನ ಫ್ರೆಂಡ್ ಜ್ಯೋತಿ ಅವ್ರು ಬಂದಿದ್ರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಏನಕ್ ಬಂದಿದ್ದಾರೆ ಅನ್ನೋದನ್ನ ಈಗ ರಿವೀಲ್ ಮಾಡ್ತೀನಿ. ಇವರು ಉಡುಪಿ ಮೂಲದವರು ಅಲ್ವಾ ಜ್ಯೋತಿ? ಆಮೇಲೆ ಪಕ್ಕ ಬ್ರಾಹ್ಮಿನ್ಸ್. ಇವತ್ತು ಏನಕ್ ಬಂದಿದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ಸ್ಪೆಷಲ್ ಆಗಿ ಚಕ್ಲಿನ ಅಂದ್ರೆ ಉಡುಪಿ ಸ್ಟೈಲ್ ಅಲ್ಲಿ ಮಾಡುವಂತಹ ಒಂದು ಚಕ್ಲಿನ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ. ನಾನ್ ಕಲ್ತ್ಕೋಬೇಕು, ನನ್ ಜೊತೆ ನಿಮ್ಗೂ ಕಲಿಸ್ತೀನಿ ಅಲ್ವಾ ಜ್ಯೋತಿ? ಹೌದು. ಓಕೆ, ನಿಮ್ಮ ಚಕ್ಲಿ ನಾವು ಅವತ್ತು ಟೇಸ್ಟ್ ಮಾಡಿದ್ವಿ. ಅಂದ್ರೆ ತುಂಬಾ ಚೆನ್ನಾಗಿತ್ತು. ಈ ಬೆಣ್ಣೆ ಮುರ್ಕ್ ಏನ್ ನಾವು ತಿಂತೀವಿ ಅದಕ್ಕಿಂತಾನು ತುಂಬಾ ಟೇಸ್ಟಿ ಆಗಿತ್ತು. ಅದಕ್ಕೆ ಕಾರಣ ಏನು? ಕಾರಣ ಏನಂದ್ರೆ ತೆಂಗಿನ ಹಾಲು, ತೆಂಗಿನ ಎಣ್ಣೆ. ಓಕೆ, ಅದೇ ತುಂಬಾ ಟೇಸ್ಟ್ ಕೊಡೋದದು. ಅದೇ ಬೆಣ್ಣೆಗಿಂತನೂ ಟೇಸ್ಟ್ ಆಗಿರುತ್ತೆ ತೆಂಗಿನ ಎಣ್ಣೆ. ಮತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ತೆಂಗಿನ ಎಣ್ಣೆ. ಓಕೆ, ಆರೋಗ್ಯಕ್ಕೆ ಆಕ್ಚುಲಿ ನನ್ ಮಗ ಇವ್ರು ಮಾಡಿದ ಚಕ್ಲಿ ತಿಂದ. ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಗಳು ಅಷ್ಟೇ ತುಂಬಾ ಅಂತ ಅಂದ್ರೆ ತುಂಬಾ ಇಂಪ್ರೆಸ್ ಆದ್ರು. ತುಂಬಾ ಟೇಸ್ಟಿ ಆಗಿತ್ತು. ನಾನು ಆತರ ಚಕ್ಲಿನೇ ನಾನು ತಿಂದಿಲ್ಲ. ಈ ಬಟರ್ ಮತ್ತೆ ಡಾಲ್ಡಾ ಎಲ್ಲ ಯೂಸ್ ಮಾಡಿದ್ರೆ ಗಂಟ್ಲಲ್ಲಿ ಎಲ್ಲ ಸ್ವಲ್ಪ ಕರ ಆಗತ್ತೆ. ಬಟ್ ತೆಂಗಿನ ಹಾಲಲ್ಲಿ ಮಾಡೋದಿದೆಯಲ್ಲ, ಮಕ್ಳಿಗೂ ಕೂಡ ಅಂದ್ರೆ ಹೆಲ್ತ್ ಬೆನಿಫಿಟ್ ಇರುತ್ತೆ. ಯಾವ್ದೇ ರೀತಿ ಕಾಫ್ ಆ ತರದೆಲ್ಲ ಬರೋದಿಲ್ಲ. ಸೊ ಇದು ನಂಗೆ ಯಾಕೋ ಹೆಲ್ದಿ ಅನಿಸ್ತು. ನನ್ನ ಮಗನ್ಗೂ ಅಷ್ಟೇ, ಮಕ್ಳಿಗೆಲ್ಲ ತುಂಬಾನೇ ಇಷ್ಟ ಆಯ್ತು. ಅದಕ್ಕೆ ನಾನು ಕಲ್ತ್ಕೊಳ್ಳೋಣ ಅಂತ ಹೇಳಿ ಇವ್ರನ್ನ ಕರ್ಸಿದ್ದೀನಿ. ಬನ್ನಿ ಹೋಗೋಣ. ಬನ್ನಿ ಜ್ಯೋತಿ. ನೋಡಿ, ಚಕ್ಲಿ ಮಾಡೋದಕ್ಕೆ ಮೊದಲನೇದಾಗಿ ಚಕ್ಲಿ ಹಿಟ್ಟು. ಆಕ್ಚುಲಿ ಇದು ರೆಡಿಮೇಡ್, ಉಡುಪಿಯಿಂದ ತಂದಿದ್ದು. ರಾವ್ಸ್ ಅಂತ ಅಂದ್ಬಿಟ್ಟು, ರಾವ್ಸ್ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಇವ್ರಿಗೆ ಹೇಳಿದ್ರೆ ಆಕ್ಚುಲಿ ಕೊರಿಯರ್ ಕೂಡ ಮಾಡ್ತಾರೆ. ರೆಡಿಮೇಡ್ ಚಕ್ಲಿ ಹಿಟ್ಟು ಇದು. ನಾವು ಬಳಸ್ತಾ ಇರೋದು 1 ಕಿಲೋ. ಇಲ್ಲಿ ಹೋಗಿ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿದವರು ಇವ್ರೆ. ಆನಂತರ ಇದು ನೋಡಿ, ಇದಕ್ಕೆ 1 ತೆಂಗಿನಕಾಯಿನ ಫುಲ್ಲು ತುರಿದಿಟ್ಕೊಂಡಿದ್ದೀವಿ. ಆಮೇಲೆ 2 ಸ್ಪೂನ್ ಅಷ್ಟು ಎಳ್ಳು, ಮತ್ತೆ ಅರಿಶಿನ 1/4 ಟೀ ಸ್ಪೂನು, ಮತ್ತೆ ಅರ್ಧ ಓಮಿನ ಕಾಳು, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ತೆಂಗಿನಕಾಯಿ ಎಣ್ಣೆ. ಇದು ಅಂದಾಜು 3 ಟೀ ಸ್ಪೂನ್ ಇದೆ. ದೆನ್ ಇದು ಕಲ್ಲುಪ್ಪನ್ನ ಈ ತರ ಮಾಡ್ಕೊಂಡು, ಇದು ಆಕ್ಚುಲಿ ನಾನು ಹೇಳ್ದೆ ಯಾಕ್ರಿ ಜೊತೆ ಇದು ಏನದು ಪುಡಿ ಉಪ್ಪು ಬಳಸಬಾರದು ಅಂತ ಹೇಳಿದ್ರಿ? ಅದು ಟೇಸ್ಟ್ ಇರ್ಬೇಕು ಅಂತ. ಕಲ್ಲುಪ್ಪೆ ತುಂಬಾ ಟೇಸ್ಟ್ ಇರುದಲ್ಲ, ಪುಡಿ ಉಪ್ಪು ಅಷ್ಟು ಟೇಸ್ಟ್ ಇಲ್ಲ. ಅದಕ್ಕೆ ಕಲ್ಲುಪ್ಪೆ ಚಕ್ಕುಲಿಗೆ ಕಲ್ಲುಪ್ಪೆ ಬಳಸಬೇಕು. ಕಲ್ಲುಪ್ಪೆ. ಪುಡಿ ಉಪ್ಪು ಆದ್ರೆ ಅಷ್ಟು ರುಚಿ ಬರಲ್ಲ ಪ್ರಕಾರ. ಓಕೆ, ನೋಡಿ, ಇದು ನನಗೆಲ್ಲ ಗೊತ್ತಿಲ್ಲ. ನನಗೆ ಮಾತ್ರ ಬರೋದು ಪುಡಿ ಉಪ್ಪಲ್ಲಿ ಅಡಿಗೆ ಮಾಡಕ್ಕೆ. ಕಲ್ಲುಪ್ಪೆಲ್ಲ ಎಷ್ಟು ಮೆಜರ್ಮೆಂಟೇ ಬರಲ್ಲ ನನಗೆ. ಬಟ್ ನಿಮಗೆ ಹೇಳ್ತೀನಿ, ಇವರು 1.5 ಟೀ ಸ್ಪೂನ್ ಅಷ್ಟು ಹಾಕಿದ್ದಾರೆ. ಅದು ಸ್ಮಾಲ್ ಟೀ ಸ್ಪೂನು. ಅದಕ್ಕೆ 1 ಲೋಟದಷ್ಟು ನೀರ್ ಹಾಕಿದ್ದಾರೆ. ನೋಡಿ, ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕೊಂಡು ಮೊದಲನೇದಾಗಿ ಬರುತ್ತಲ್ಲ ಗಟ್ಟಿ ಹಾಲನ್ನ ತಕ್ಕೋಬೇಕು. ಏನ್ ಮಾಡ್ತೀರಾ ಜೊತೆ? ಕಲ್ಲುಪ್ಪನ್ನು ಬಿಸಿ ಮಾಡ್ತಾ ಇದ್ದೀನಿ. ಅದು ನೀರಾಗ್ಬೇಕೀಗ, ಅಂದ್ರೆ ಕರಗ್ಬೇಕು. ತೆಂಗಿನ ಎಣ್ಣೆ ಬಿಸಿ ಮಾಡ್ಕೋಬೇಕು. ಓಕೆ, ಅದು ಕರಗಿದ್ರೆ ಸಾಕಲ್ವಾ? ಬಿಸಿನೇ ಹಾಕ್ಬೇಕಾ? ಬಿಸಿನೇ ಹಾಕ್ಬೇಕು. ಬಿಸಿ ಹಾಕಿದ್ರೇನೆ ಒಳ್ಳೆ ಟೇಸ್ಟ್ ಕೊಡುದು. ಓಕೆ, ಜಸ್ಟ್ ಹಂಗೆ ಕರಗಿದ್ರೆ ಅಲ್ಲ, ಬಿಸಿ ಬಿಸಿ ಎಣ್ಣೆನೆ ಹಾಕಿದ್ರೆ ಟೇಸ್ಟ್ ಅದು ಬ್ಲೆಂಡ್. ಏನ್ ಮಾಡ್ತೀರಾ? ಜೀರಿಗೆಯನ್ನು ಕುಟ್ತಾ ಇದ್ದೇನೆ. ಅದು ಸ್ವಲ್ಪ ಪುಡಿ ಆಗ್ಬೇಕು, ಚಕ್ಕುಲಿಗೆ ಹಾಕ್ಬೇಕು. ಪುಡಿ ಮಾಡೇ ಹಾಕ್ಬೇಕಾ? ಪುಡಿ ಮಾಡಿ ಸ್ವಲ್ಪ ಜಜ್ಬೇಕು ಅಷ್ಟೇ. ಅದು ಜಜ್ಜಿದ್ರೆ ಸಾಕು, ತೀರಾ ಪುಡಿ ಅಲ್ಲ. ಚಕ್ಕುಲಿ ಹಿಟ್ಟನ್ನು ಹಾಕ್ಬೇಕು ಮೊದ್ಲಿಗೆ. ಅಂದ್ರೆ ನೀವ್ ಹೇಳೋದು ಉಡುಪಿಯಿಂದ ರೆಡಿಮೇಡ್ ಹಿಟ್ಟೆ ತಂದು ಹಾಕ್ಬೇಕಾ ಅಥವಾ? ನಾವು ಮಾಡ್ಬೋದು, ನಾವು ಮನೆಯಲ್ಲಿ ಮಾಡ್ಬೋದು. ಅಂದ್ರೆ ಜನರಲ್ ಆಗಿ ಮನೇಲಿ ಮಾಡ್ಕೊಂತಾರಲ್ಲ, ಆ ಹಿಟ್ಟಲ್ಲೂ ಮಾಡ್ಬೋದು ಚಕ್ಲಿನ. ಅಂದ್ರೆ ಜನರಲ್ ಆಗಿ ಮಾಡೋದು ಯಾವ ತರ ಅಂದ್ರೆ 4 ಪಾವು ಅಕ್ಕಿ, ಮತ್ತೆ 1 ಪಾವು ಉದ್ದಿನ ಬೇಳೆ, ಮತ್ತೆ ಅದನ್ನು ಮುಂಚಿನ ದಿವಸ ನೆನ್ಸಿಟ್ಟು ಅದಂದ್ರೆ ತೊಳೆದ್ಬಿಟ್ಟು ಇದು ಬಿಸಿಲಿಗೆ ಒಣ ಹಾಕ್ಬೇಕು. ಬಿಸಿಲಿಗೆ ಅಂದ್ರೆ ನೆರಳಿಗೆ ಒಣ ಹಾಕಿ ಅದನ್ನು ಬಾಣಲೆಯಲ್ಲಿ ಹುರಿದ್ಬಿಟ್ಟು ತೆಗ್ದಿಡ್ಬೇಕು. ಮತ್ತೆ ಇದು ಉದ್ದಿನ ಬೇಳೆಯನ್ನು ಹುರಿದ್ಬಿಟ್ಟು ಇದ್ ಮಾಡ್ಬೇಕು. ಈ ತರ ಪ್ರೋಸೆಸ್ ಎಲ್ಲ ಮಾಡಿ ಇಟ್ಕೋಬೇಕು ಚಕ್ಕುಲಿಗೆ. ಅದೇ ಸೇಮ್ ಪ್ರೋಸೆಸ್ ಅಲ್ವಾ ಇದನ್ನು ಮಾಡಿರೋದು? ಅದೇ ಮಾಡಿದ್ದು, ಇದು ಅಂಗಡಿದ್ದು ಮಾತ್ರ ಅಷ್ಟೇ. ಅದೇ ನೀವ್ ಹೇಳಿರೋ ಪ್ರೋಸೆಸ್ ಇದ್ರಲ್ಲೂ ಮಾಡಿರೋದು. ಇದ್ ನೋಡಿ, ಇದಕ್ಕೆ ಅಂದಾಜು ಈ ಲೋಟದಲ್ಲಿ 4 ಲೋಟ ಬರೋಷ್ಟು ತೆಂಗಿನ ಹಾಲನ್ನ ಮಾಡ್ಕೋಬೇಕು. ಆಮೇಲೆ ನೋಡಿ, ಇದಕ್ಕೆ ಆಲ್ರೆಡಿ ಅವರು ನನಗೇನೋ ಆ ವಿಡಿಯೋದಲ್ಲಿ ತೋರಿಸಿದ್ದೆ, ಎಳ್ಳು, ಅರಿಶಿನ, ಮತ್ತೆ ಓಮಿನ ಕಾಳು, ಜೀರಿಗೆ, ಕುಟ್ಟಿಟ್ಕೊಂತ ಜೀರಿಗೆ ಎಲ್ಲಾನು ಹಾಕಿ ಕಲಿಸ್ತಾ ಇದಾರೆ, ಮಿಕ್ಸ್ ಮಾಡ್ತಾ ಇದಾರೆ.
ಈಗ ತೆಂಗಿನ ಹಾಲು ಎಷ್ಟು ಬೇಕಾಗುತ್ತೆ ಇನ್ನ? ಅದು ಗಟ್ಟಿ ಆಗೋ ತನಕ ಸ್ವಲ್ಪ ಗಟ್ಟಿ ಆಗ್ಬೇಕು, ಅದು ನೀಟಾಗಿ ಓಕೆ. ಚೆನ್ನಾಗಿ ನಾದ್ಬೇಕು. ಮತ್ತೆ ಇದನ್ನು ಈಗ ಉಪ್ಪು ಹಾಕೋಬೇಕು. ಉಪ್ಪು ಅದೇ ಕರಗಿಸಿಟ್ಟ ಉಪ್ಪಿನ ನೀರು. ಉಪ್ಪಿನ ನೀರು ಹಾಕ್ಲಾ? ಹಾಕಿ ಸ್ವಲ್ಪ ಹಾಕಿ ನೋಡೋಣ. ನೋಡಿ ಸಾಕು ಮತ್ತೆ ಬೇಕಾದ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು. ಯಾವ ಹಿಟ್ಟಿನ ಹದ ಬರೋ ಹಾಗಿದ್ದು ಕಲ್ಸ್ಕೋಬೇಕು? ಒಂದ್ ಸ್ವಲ್ಪ ಚಪಾತಿ ಹಿಟ್ಟು ತರನೇ. ಓಕೆ. ಚಪಾತಿ ಹಿಟ್ಟು ಹದ ಗಟ್ಟಿ ಇರ್ಬೇಕಾ ಸಾಫ್ಟ್ ಇರ್ಬೇಕಾ? ತುಂಬಾ ಗಟ್ಟಿನೂ ಇರಬಾರ್ದು, ತುಂಬಾ ಸಾಫ್ಟ್ನು ಇರಬಾರ್ದು, ಮೀಡಿಯಂ ಆಗಿ ಇರ್ಬೇಕಿದು. ಸ್ವಲ್ಪ ಕಮ್ಮಿ ಆಗಿದೆ ತೆಂಗಿನ ಹಾಲು, ಅದಕ್ಕೆ ಹಾಕ್ತಾ ಇದ್ದೀನಿ. ಓಕೆ. ಮತ್ತೆ ಕಲಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಮುದ್ದೆ ಮಾಡಿದ್ದಾರೆ ಅಂದ್ರೆ. ರಾಗಿ ಮುದ್ದೆ ಚಪಾತಿ ಹಿಟ್ಟಿನ ತರ. ರಾಗಿ ಮುದ್ದೆ ಅಷ್ಟು ಮೆತ್ತಗಿರ್ಬೇಕು. ತುಂಬಾ ಮೆತ್ತಗೆ ಇದೆ ನೋಡಿ, ಇದು ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಸಾಫ್ಟ್ ಆಗಿದೆ. ಚಪಾತಿ ಹಿಟ್ಟು ಅಥವಾ ರಾಗಿ ಮುದ್ದೆ ನಮ್ಗೆ ಮಂಡ್ಯದವ್ರಿಗೆಲ್ಲ ಗೊತ್ತಿರ್ಬೋದು. ಎಷ್ಟು ಸಾಫ್ಟ್ ಆಗಿರ್ಬೇಕು, ತುಂಬಾ ಸಾಫ್ಟ್ ಆಗಿದೆ. ಈ ತರ ಮುದ್ದೆ ಮಾಡ್ಕೋಬೇಕು. ಮುದ್ದೆ ಮಾಡ್ಕೊಂಡು ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದೀವಿ, ಈಗ ಮಾಡ್ತೀವಿ. ಸರಿಯಾಗಿ ನಾದ್ಬೇಕಿದು. ಸರಿಯಾಗಿ ಇನ್ನ ನಾದ್ಬೇಕಾ? ತುಂಬಾ ನಾದ್ಬೇಕು. ಹಾಗಾದ್ರೆ ಇದನ್ನ ಬೇರೆ ನಾದಿ ಒತ್ಲಿಕ್ಕುಂಟು ಚಕ್ಲಿ ಹಿಟ್ಟಲ್ಲಿ. ಇನ್ನ ನಾದ್ಬೇಕಾ ಇದು? ತುಂಬಾ ನಾದ್ಬೇಕು. ಹಂಗಾರೆ ಇತ್ತಾಗಿಲ್ಲ ತೆಗೀರಿ. ಇದು ಮಾತ್ರ ನಾದಿ ಕೊಡಿ ನಂಗೆ. ಇನ್ನೂ ನಾದ್ಬೇಕು. ಎಷ್ಟು? ನಾವೀಗ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ, ಆ ತರ ನಾದ್ತಾನೆ ಇದ್ರೆ ನಾದೋದ್ ಕರೆಕ್ಟ್ ಆಗಿದ್ಯಾ? ಚೆನ್ನಾಗಿದ್ಯಾ? ನೀವು ನಾದ್ತಾ ಇರೋದು ಚೆನ್ನಾಗಿದೆ. ಒಂದ್ಸಲ ನೀವು ನಾದ್ ತೋರ್ಸಿ, ಮತ್ತೆ ಆಮೇಲೆ ನೀವು ಮನೇಲಿ ಕುತ್ಕೊಂಡ್ ನಗಾಡ್ತೀರಾ. ಹಿಂಗೆ ಮುಂದೆ ನಾದ್ಬೇಕಷ್ಟೇ ಗಟ್ಟಿಯಾಗಿ. ನೋಡಿ ನಾನ್ ನಾದಂಗೆಲ್ಲ ನಾದಕ್ ಹೋಗ್ಬಿಡಿ. ಈ ತರ ನಾದಿ ಚಕ್ಕುಲಿ. ಬ್ರಾಹ್ಮಣರು ತುಂಬಾ ಸ್ಟ್ರಾಂಗ್. ಈ ತರ ನಾದಿದ್ರೇನೆ ಚಕ್ಕುಲಿ ಸಾಫ್ಟ್ ಆಗಿ, ಮೃದುವಾಗಿ, ರುಚಿಕರವಾಗಿ ಬರುತ್ತದೆ. ಬಿಳಿ ಬಟ್ಟೆಯನ್ನು ಹೀಗೆ ಒದ್ದೆ ಮಾಡಿ ಈ ತರ ಹಾಕಿಟ್ಕೋಬೇಕು. ಮತ್ತೆ ಎಣ್ಣೆ ಬಿಸಿ ಮಾಡ್ಕೋಬೇಕು. ನಾವ್ ಯೂಸ್ ಮಾಡ್ತಿರೋದು ಸನ್ಫ್ಲವರ್ ಆಯಿಲ್. ಅಂದ್ರೆ ನಾವ್ ಆಕ್ಚುಲಿ ಕೊಬ್ಬರಿ ಎಣ್ಣೆ ಬೇಡ ಅಂತ. ಈಗ ಮೊದ್ಲಿಗೆ ಗಣಪತಿ ಮತ್ತೆ ಯಾರಾದ್ರೂ ಬಸರಿ ಇದ್ರೆ ಅವ್ರಿಗೆ ಇಟ್ಕೋಬೇಕಿದು. ಒಂದು ಗಣಪತಿಗೆ, ಒಂದು ಬಸರಿಗೆ ಇಲ್ಲಿ ಇಟ್ಕೋಬೇಕು. ಏನದು ಶಾಸ್ತ್ರ? ಪ್ರಾರ್ಥನೆ ಮಾಡ್ಬೇಕು ಫಸ್ಟಿಗೆ ಗಣಪತಿಗೆ. ಓಕೆ. ಏನಂತ? ಏನಿಲ್ಲ, ಪ್ರಾರ್ಥನೆ ಅಷ್ಟೇ. ಹಿಂಗೆ ಚಕ್ಕುಲಿ ಚೆನ್ನಾಗಿ ಬರ್ಲಿ ಅಂತ ಪ್ರಾರ್ಥನೆ ಮಾಡೋದು. ಓಕೆ. ನೋಡಿ ಇದೆಲ್ಲ ನಮಗೆ ಗೊತ್ತೇ ಇಲ್ಲ, ಹೊಸದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಇದಕ್ಕೆ ಚಕ್ಕುಲಿಯನ್ನು ಉಂಡೆದ ಹಾಕ್ಬೇಕು. ಈಗ ನಾದ್ಬಿಟ್ಟು ಮತ್ತೆ. ಓಕೆ. ನಾದ್ತಾನೆ ಇರ್ಬೇಕಾ? ನಾದಿನೇ ಹಾಕ್ಬೇಕು, ಇಲ್ಲ ಅದು ಸಾಫ್ಟ್ ಆಗಿ ಬರುತ್ತೆ ಚಕ್ಕುಲಿ. ಇಲ್ಲಾಂದ್ರೆ ಕಟ್ ಆಗಿ ಉದುರುತ್ತೆ. ಈ ತರ ಇದ್ರೊಳಗೆ ಹಾಕಬೇಕು. ಓಕೆ. ಫಿಲ್ಅಪ್ ಮಾಡ್ಬೇಕು, ಅದನ್ನ ಫಿಲ್ಅಪ್ ಮಾಡ್ಬೇಕು. ನೀವ್ ದೊಡ್ಡದು ತಗೊಂಡ್ರ ಅಥವಾ ಸಣ್ಣದ್ರಲ್ಲಿ ಮಾಡೋದ? ಯಾವ್ದು? ಇದು ಚಕ್ಲಿ ಸಣ್ಣ ತೂತಿ ಇರುತ್ತೆ ಅದ್ರದ್ದು. ನೋಡ್ರಿ, ಇದು ಈ ತರ ಸಣ್ಣ, ವೆರಿ ಸ್ಮಾಲ್. ಇದು ತೆಳು ಸಪೂರ ಅಂತ ನಮ್ಮ ಉಡುಪಿ ಕಡೆಯಲ್ಲಿ ಹೇಳ್ತಾರೆ. ನಾವು ಇಲ್ಲಿ ತೆಳ್ಳ, ಸಣ್ಣದು, ಸಣ್ಣದು ಸೈಜ್. ಓಕೆ. ಈಗ ನೀವು ಡೈರೆಕ್ಟ್ ಆಗಿ ಆಯಿಲ್ಗೆ ಬಿಡ್ತಾರೆ. ಇದ್ ಯಾವ ತರ ನೀವು ಬಟ್ಟೆ ಮೇಲೆ ಹಾಕೋದು? ಇದು ಬಟ್ಟೆ ಮೇಲೆ ಹಾಕಿದ್ರೆ ಚೆನ್ನಾಗಿ ಒಂದೊಂದೇ ಅದಕ್ಕೆ ಎಣ್ಣೆಗೆ ಹಾಕ್ಬೋದು ಅಂತ. ಡೈರೆಕ್ಟ್ ಆಗಿ ಬಿಡ್ಲಿಕ್ಕೆ ಆಗುದಿಲ್ಲ, ಅದೆಲ್ಲ ಒಟ್ಟಾಗಿ ಒಂದೇ ಬೀಳುತ್ತಲ್ಲ. ಅದಕ್ಕೆ ನಾವು ಮಾಡುದು ಈ ತರ ನೋಡಿ. ಸೊ ಕಾಣ್ತಾ ಉಂಟು ನೀವು ಬಿಡ್ತಾ ಇರುವ ಚಕ್ಲಿ. ತುಂಬಾ ಚೆನ್ನಾಗಿ, ಎಷ್ಟು ದೊಡ್ಡದು ಬೇಕಾ ಅಷ್ಟು ದೊಡ್ಡ ಮಾಡ್ಬೋದು. ಹೆಂಗ್ ಹಾಕ್ತಿವಿ ಹಂಗೆ ಬರುತ್ತಾ? ಅದು ಹೆಂಗ್ ಹಾಕ್ತಿವೋ ನಾವು ಹಂಗ್ ಬರುತ್ತೆ. ಎಷ್ಟು ಸಣ್ಣ ಬೇಕಾ ಪುಡಿ ಚಕ್ಲಿ ಏನಾಗಲ್ಲ, ಪುಡಿ ಚಕ್ಲಿ ಆಗಲ್ಲ ಇದು. ನೀನ್ ಮಾಡು. ಮಾಡ್ತೀನಿ ಇವಾಗ. ನೋಡಿ ಹೇಗ್ ಮಾಡ್ತಾ ಇದ್ದಾಳೆ ಅಂತ. ಚಕ್ಲಿ ತರ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಚಕ್ಲಿ. ನೋಡಿ ಚೆನ್ನಾಗ್ ಮಾಡ್ತಿದೀನಿ ಅಲ್ವಾ? ಸೂಪರ್. ಈ ತರ ತೆಗಿಯೋದು ನೋಡಿ. ಹಿಂಗೆ ತೆಗ್ದು ಈ ತರ ಹಾಕ್ಬೇಕು. ಹಂಗೈಯಲ್ಲಿ ಹಾಕ್ತಾ ಇದಾರೆ, ನಾನ್ ತುದಿಗೈಯಲ್ಲಿ ಹಾಕ್ತೆ. ಹಂಗಂತೂ ಹಾಕ್ಬೇಡಿ. ಬ್ರಾಹ್ಮಣರು ಚಕ್ಲಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಅದ್ರಲ್ಲೂ ಉಡುಪಿಯವ್ರಂತೂ ಕೇಳೋದೇ ಬೇಡ ಅಲ್ವಾ ಜ್ಯೋತಿ? ಹೌದು.
ಇದನ್ ತೋರ್ಸಿ, ಈ ಕಲರ್ ಬರ್ಬೇಕು ಅಂತ ಚಕ್ಲಿ. ಚಕ್ಲಿ ಕಲರ್ ಬರ್ಬೇಕಂತೆ. ವಾವ್ ಚೆನ್ನಾಗಿದೆ. ನೋಡ್ತಿರಂಗೆ ಚೆನ್ನಾಗಿ ಕೈ ಬಾಣ್ಲಿಗ ತಿನ್ಬಿಡೋಣ ಅನ್ಸುತ್ತದೆ, ಕೈ ಸುಟ್ಟಿರುತ್ತಲ್ಲ. ಹೌದಾ, ನೀನ್ ಓದೋದ್ ಬಿಟ್ಬಿಟ್ಟು ಅದಕ್ಕೆ ಚಕ್ಲಿ ಮಾಡ್ತಾರಂತ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ಯಾ? ಈ ಕಲರ್ ಬರ್ಬೇಕು ಚಕ್ಲಿ. ಓಕೆ, ಈಗ ಚಕ್ಲಿ ಆಗಿದೆ. ಚಕ್ಲಿ ಆಗಿದೆ, ರೆಡಿ ಆಗಿದೆ. ಜೊತೆಯವ್ರೆ, ನೀವು ಗಣಪತಿ ಮತ್ತೆ ಬಸರಿಗೆ ಅಂತ ತೆಗ್ದಿಟ್ಟಿದ್ರಲ್ಲ, ಇದನ್ನ ಏನ್ ಮಾಡೋದು? ಈಗ ಎಲ್ಲ ಮುಗೀತಲ್ಲ ಚಕ್ಲಿ, ಇನ್ನು ಅದಕ್ಕೆ ಸೇರಿಸ್ಬಿಟ್ಟು ಅದನ್ನು ಒತ್ತಿ ಹಾಕೋದು ಅಷ್ಟೇ. ನೋಡಿ, ಇದನ್ನೇನ್ ಬಿಸಾಕೋ ಹಾಗಿಲ್ಲ, ವಾಪಸ್ ಇದಕ್ಕೆ ಹಾಕಿ ಗಣಪತಿದು ಬಸ್ರಿದು. ನಮ್ಮ ಮನೇಲಿ ಯಾರು ಬಸ್ರಿ ಇರಿದ್ರೆ ಅವ್ರ ಹೆಸರು ಹೇಳ್ಕೊಂಡು ಅವ್ರಿಗೆ ಅಂತ ಮಾಡಿರ್ತೀವಿ ಅಷ್ಟೇ. ಸೊ ಈಗ ಫಿನಿಶಿಂಗ್. ನಾನೀಗಂತೂ ಸಾಕಾಗೋಯ್ತು ಇದ್ರಲ್ಲಿ ಬತ್ತಿ. ಇವರು ಬೇಯಿಸ್ತಾ ಇದಾರೆ, ನಾನು ಒತ್ತುತ್ತಾ ಇದ್ದೀನಿ. ನಾನಂತೂ ಫುಲ್ ಸುಸ್ತಾಗೋದೆ. 1 kg ಮಾಡಿ ಫೈನಲಿ ಚಕ್ಲಿ ಮಾಡಿ ಆಯ್ತು. ಬನ್ನಿ ಮಕ್ಳಿಗೆ ಟೇಸ್ಟ್ ಕೊಡುವ. ತಗೊಳ್ಳಿ ಮಕ್ಳ, ಟೇಸ್ಟ್ ನೋಡಿ. ಚಕ್ಲಿ ಮಾಡಿದೀರಾ? ಚಕ್ಲಿ ಮಾಡಿದೀವಿ. ಯಾರಿಗೆಲ್ಲ ಚಕ್ಲಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಮಕ್ಳಿಗಂತೂ ತುಂಬಾ ಇಷ್ಟ ಚಕ್ಲಿ ಅಂದ್ರೆ. ತುಂಬಾ ಟೇಸ್ಟಿ, ತುಂಬಾ ಸಾಫ್ಟ್ ಇದೆ. ಈಗ ಜಸ್ಟ್ ಮಾಡಿದ್ದಾರೆ, ಮಾಡಿ ತಂದಿದ್ದು. ದೀಪಾವಳಿ ಸ್ಪೆಷಲ್. ಬೆಣ್ಣೆ ಮುಂಚೆನೆ ಮಾಡ್ಬಿಟ್ಟಿದ್ದಾರೆ, ದೀಪಾವಳಿ ಒಂದ್ ದಿವಸ ಮುಂಚೆನೆ. ಚಕ್ಲಿ ಅಂತೂ ತುಂಬಾ ಚೆನ್ನಾಗಿದೆ. ದೀಪಾವಳಿ ಬಂದ್ಮೇಲೆ ಇನ್ನೂ ಮಾಡ್ತಾರೆ. ದೀಪಾವಳಿ ಬಂದ್ಮೇಲೆ ಅವೆಲ್ಲ ನಾವು ಬೇಗ ಬಂದ್ಮೇಲೆ ಒಂದ್ಸಲ ಒಂಥರ ಮಾಡ್ತಾರ. ಓಕೆ, ಉಡುಪಿನಲ್ಲಿ ಯಾಕೆ ಚಕ್ಲಿ ಫೇಮಸ್? ಯಾಕಂದ್ರೆ ಶ್ರೀಕೃಷ್ಣನ್ಗೆ ತುಂಬಾ ಚಕ್ಲಿ ಇಷ್ಟ ಆಗಿಕ್ಕೆ. ಚಕ್ಲಿ ಇಷ್ಟ, ಹಾಗಾಗಿ ಉಡುಪಿಯವರು ಜನರಲ್ ಆಗಿ ಚಕ್ಲಿ ತುಂಬಾ ಚೆನ್ನಾಗಿ ಹೇಳ್ಬೇಕಂದ್ರೆ ಅವರು ಉಡುಪಿಯವರು. ಅದಕ್ಕೆ ನೀವು ಕರ್ಸಿ ಇವತ್ತು ಉಡುಪಿಯವ್ರನ್ನ ಕರ್ಸಿ ಮಾಡಿಸಿದ್ದು. ಅಷ್ಟಮಿ ದಿವಸ. ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಮಾಡೋಣ. ಏನ್ ಹೇಳ್ಬೇಕು ವ್ಯೂವರ್ಸ್ಗೆ? ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. Bye, take it. ಬಾಯ್.